ವರ್ಷದ ಹುಟ್ಟುಹಬ್ಬ ಮತ್ತು ಅಮೃತ ಮಹೋತ್ಸವ ಹಾಗೂ ಕೆಎನ್ ರಾಜಣ್ಣ ಅಮೃತ ಮಹೋತ್ಸವ ಮತ್ತು ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮದ ಸುದ್ದಿಗೋಷ್ಠಿಯನ್ನ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅಭಿಮಾನಿಗಳು ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ 75ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲು ಸಕಲ ಸಿದ್ಧತೆಗಳನ್ನು ನಡೆಸಿದ್ರು. ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನ, ಬಿಎಚ್ ರಸ್ತೆ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸಹಕಾರ ಕ್ಷೇತ್ರಕ್ಕೆ ಸಂಬಂಧಿಸಿದ ಎಲ್ಲ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಎನ್ ಗಂಗಣ್ಣ, ರಾಜ್ಯ ಸಹಕಾರ ಸಂಘಗಳ ಮಾಜಿ ಅಧ್ಯಕ್ಷರು ಡಿಜೆ ವೆಂಕಟೇಶ್, ಕೆ ದೇವರಾಜು ಹಾಗೂ ಸಿಂಗದಹಳ್ಳಿ ರಾಜ್ಕುಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಅಭಿಮಾನಿಗಳೊಂದಿಗೆ ಕೇಳಿಕೊಂಡರು. ಕಾರ್ಯಕ್ರಮದ ಭದ್ರತಾ ಈ ವ್ಯವಸ್ಥೆ ಯಾವ ತರ ಮಾಡಿದ್ದೀರಾ? ನೇತೃತ್ವದಲ್ಲೇ ಕೂಡ ಮೊನ್ನೆ ಕೂಡ ಸಭೆ ಆಯಿತು. ಅವರು ಕೂಡ ಸ್ಪಾಟ್ಗೆ ಬಂದು ನಮ್ಮ MLC ಅವರ ರಾಜೇಂದ್ರ ಅವರ ಜೊತೆ ಬಂದು ಎಲ್ಲನೂ ಕೂಡ ಮಾಡಿದ್ದಾರೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಸಹಕಾರಿಗಳು ಸೇರ್ತಕ್ಕಂಥ ಒಂದು ಇದೆ. ಅದು ಎಲ್ಲ ಅಚ್ಚುಕಟ್ಟಾಗಿ ತಿಂಡಿ ವ್ಯವಸ್ಥೆ ಇರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲೂ ಕೂಡ ಭಾಳ ವ್ಯವಸ್ಥಿತವಾಗಿ ಭಾಳ ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ. ಅಂದರೆ ಸಹಕಾರಿ ಅಂದರೆ ಬ್ಯಾಂಕು ಮತ್ತು ಹಾಲು ಉತ್ಪಾದಕರ ಒಕ್ಕೂಟ ಎಲ್ಲದೂ ಸೇರಿಸಿ ಟೋಟಲಿ ಸೇರಿಸಿ 1 ಲಕ್ಷ ಜನ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ. ಸಹಕಾರಿಗಳು, ಅಭಿಮಾನಿಗಳು ಎಲ್ಲ ಸೇರಿ 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ವಿವಿಧ ಸಹಕಾರ ಸಂಘಗಳು ಇರ್ಬೋದು, ಬ್ಯಾಂಕ್ಸ್ ಇರ್ಬೋದು, ನೀರು ಬಳಕೆದಾರ ಸಹಕಾರ ಸಂಘ ಇರ್ಬೋದು, ಕ್ರೆಡಿಟ್ ಸೊಸೈಟೀಸು, ಅರ್ಬನ್ ಬ್ಯಾಂಕ್ಸು, ಬಹಳಷ್ಟಿದೆ ಸಹಕಾರ ಸಂಘ. ಈ ರಾಜ್ಯದಲ್ಲಿ 45,000 ರೈತರು ಸಹಕಾರ ಸಂಸ್ಥೆಗಳು ಸಹಕಾರಿಗಳು ಭಾಗವಹಿಸ್ತಾರೆ. ಉಸ್ತುವಾರಿ ಸಚಿವರು ಪರಮೇಶ್ವರ್ ಅವರು ಮತ್ತು ಇವರೆಲ್ಲ ನಮ್ಮ ಸೋಮಣ್ಣ ಅವರು ಎಲ್ಲ MLAಗಳನ್ನು ಕರೆದಿದ್ದಾರೆ ಪಕ್ಷಾತೀತವಾಗಿ. ಈ ಒಂದು ಕಾರ್ಯಕ್ರಮ ಅವ್ರು ಹೇಳ್ದಂಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಡೆಯುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾಲೂಕಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ತಾವೆಲ್ಲರೂ ಕೂಡ ಮಾಧ್ಯಮದ ಮೂಲಕ ಪ್ರಚಾರ ಮಾಡುವಂಥಲ್ಲಿ ನಮ್ಮಲ್ಲಿ ಮನವಿ ಮಾಡ್ತೀವಿ. ಜೊತೆಗೆ ಯಾವತ್ತೂ ಕೂಡ ಯುವಕರು ಹೆಚ್ಚು ಈ ಸಹಕಾರಿ ಕ್ಷೇತ್ರಕ್ಕೆ ಬರಬೇಕು, ಯುವಕರು ತೊಡಗಿಸಬೇಕು ಅನ್ನೋ ಕಾರಣದಿಂದ ಬಹುಶಃ ನಮ್ಮೆಲ್ಲರೂ ಕೂಡ ಸಹಕಾರಿ ಕ್ಷೇತ್ರಕ್ಕೆ ತಂದಂಥವರೇ ಕಾರ್ಯಕ್ರಮಗಳು. ಇವತ್ತು ಅವರಷ್ಟು ಯುವಕರನ್ನ, ಸಹಕಾರಿಗಳನ್ನ ನೋಡ್ತಕ್ಕಂಥದ್ದನ್ನ ರಾಜ್ಯದಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಜಿಲ್ಲಾ ಬ್ಯಾಂಕನ್ನು ಕೂಡ ಬಹಳ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಅಧ್ಯಕ್ಷ ಆದ ನಂತರ ತೆಗೆದುಕೊಂಡೋಗಿ ಇವತ್ತು ರೈತರಿಗೆ, ಗ್ರಾಮೀಣ ಭಾಗದ ರೈತರಿಗೆ ಹೆಚ್ಚು ಹೆಚ್ಚು ನೆರವನ್ನು ಕೊಡ್ತಕ್ಕಂಥ ಒಂದು ಮಾತೃ ಸಂಸ್ಥೆ BC ಬ್ಯಾಂಕ್. ಅದರ ನೇತೃತ್ವವನ್ನು ವಹಿಸಿದ ನಂತರ ಬ್ಯಾಂಕ್ ಬಹಳ ಉತ್ತಮವಾಗಿ ಕೆಲಸ ಮಾಡಿದೆ. ಅದೇ ರೀತಿಯಲ್ಲಿ ನಿಮ್ಮ ತಾಲೂಕಿಂದಲೂ ಕೂಡ ಕಾಶ್ಮೀರ ಅವರ ನಿರ್ದೇಶಕರಾಗಿ ಅವರು ಕೂಡ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ರಾಜಣ್ಣನವರ ಅನುಯಾಯಿಗಳಾಗಿ ನಮ್ಮೆಲ್ಲ ಸಹಕಾರಿ ಕ್ಷೇತ್ರ ಪರಿಚಯಿಸಿದ್ದಾರೆ. ಇವತ್ತು ಏನು ಈ ಒಂದು ಕಾರ್ಯಕ್ರಮವನ್ನು ಅಭಿಮಾನಿಗಳು, ಸ್ನೇಹಿತರು, ಅಭಿಮಾನಿಗಳೇ ಸೇರಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ, ಇದು ಯಾವುದೇ ಸರ್ಕಾರದಾಗ ಇನ್ನೊಂದು ಕಾರ್ಯಕ್ರಮ ಅಲ್ಲ. ಅಭಿಮಾನಿಗಳೇ ಎಲ್ಲರೂ ಕೂಡ ಮಾಡಲೇಬೇಕು ಅಂತೇಳಿ ಕಾರ್ಯಕ್ರಮವನ್ನು ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ಅದಕ್ಕೆ ತಮ್ಮ ಏನು ಪತ್ರಿಕಾ ಮಾಧ್ಯಮದ ಮುಖಾಂತರ, ನೀವು ಇದ್ರ ಮುಖಾಂತರ ಕೂಡ ಹೆಚ್ಚಿನ ಸಹಕಾರವನ್ನು ಕೊಟ್ಟು ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಡೋದ್ರ ಮುಖಾಂತರ ಹೆಚ್ಚು ಜನರು ಭಾಗವಹಿಸೋದಕ್ಕೆ ತಾವೆಲ್ಲ ಕೂಡ ಅವಕಾಶ ಮಾಡಿಕೊಡ್ಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ತಾವುಗಳು ಕೂಡ ಅಂದಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಅಂತ ನಾನು ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷನಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡು ನಾನು ಮಾತು ಮುಗಿಸ್ತೇನೆ. ಬಿಡುಗಡೆ ಸಮಾರಂಭ 21ನೇ ತಾರೀಕು ಏನಿದೆ, ಅವತ್ತ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರಿಗಳು, ರೈತರು, ಅವರ ಹಿತೈಷಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳು, ಫ್ಯಾಕ್ಸ್ ಸಹಕಾರ ಸಂಘಗಳು, ಕೊತ್ತಿನ ಸಹಕಾರ ಸಂಘಗಳು, ಹಾಗೆ ವಿವಿಧ ದೇಶ ಅನೇಕ ಸಹಕಾರ ಸಂಘಗಳು ಮತ್ತು ರೈತರು ಮತ್ತು ಎಲ್ಲ ಮುಖಂಡರು ಭಾಗವಹಿಸಬೇಕು. ಮತ್ತು ರಾಜಣ್ಣವರು ಏನು ಅಲ್ಲಿಂದ ಇಲ್ಲಿವರೆಗೂ ನಡೆದು ಬಂದಿರೋ ದಾರಿಗೆ ಸಹಕಾರಿ ರಂಗದಲ್ಲಿ MLC ಆಗಿ, MLA ಆಗಿ ಅವ್ರು ಮಾಡಿರೋಂಥ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಮಾಡಿರೋಂಥ ಕೆಲಸ ಕಾರ್ಯಗಳು, ಅನೇಕ ಕೆಲಸ ಕಾರ್ಯಗಳು ಮತ್ತು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕವಾಗಿ ಉಳಿಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅವರ ಎಲ್ಲಿ ನಡ್ಕೊಂಬಂದಿರೋಂಥದ್ದನ್ನ ಗ್ರಂಥದ ರೂಪದಲ್ಲಿ ತಂದು ಮುಂದಿನ ಪೀಳಿಗೆಗೆ ಅದು ಸಹಕಾರಿ ಆಗೋಂಥದ್ದನ್ನ ಒಂದು ಅಭಿನಂದನಾ ಸಮಿತಿಯವರೆಲ್ಲ ಮಾಡಿದ್ದಾರೆ. ಅದನ್ನು ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡಿ ಅವರಿಗೆಲ್ಲ ಆಮಂತ್ರಣ ನೀಡಿದ್ದೇವೆ. ಅದೇ ರೀತಿ ಈ ಒಂದು ಜಿಲ್ಲೆಯಿಂದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿರ್ತಕ್ಕಂಥ ರೈತ ಬಾಂಧವರಿರ್ಬೋದು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಭಾಗವಹಿಸಿರ್ತಕ್ಕಂಥ ರೈತ ಬಾಂಧವರಿರ್ಬೋದು, ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತಿ ಹೆಚ್ಚಿನದಾಗಿ ಸನ್ಮಾನ್ಯ ರಾಜಣ್ಣ ಅವರಿಗೆ ನಾವೆಲ್ಲ ಶುಭಾಶಯ ಕೊಡಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಏರ್ಪಡಿಸಿರ್ತಕ್ಕಂಥದ್ದು. ಈ ಅಮೃತ ಮಹೋತ್ಸವ ಕಾರ್ಯಕ್ರಮ ಏನಪ್ಪ ಅಂತಂದರೆ ಬರ್ತಕ್ಕಂಥ ದಿನಗಳಲ್ಲಿ
ಸಾಮಾನ್ಯ ರಾಜಣ್ಣ ಸಾಹೇಬರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚೆಚ್ಚು ಈ ಜಿಲ್ಲೆಗೆ ಕೊಡುಗೆಯಾಗಬೇಕಾಗ್ತದೆ. ಈಗ ಸಾಮಾನ್ಯ ರಾಜಣ್ಣ ಸಾಹೇಬರು 2018ರಲ್ಲಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷರಾದ ಸಂದರ್ಭದಲ್ಲಿ ಸುಮಾರು 1,30,000 ರೈತ ಕುಟುಂಬಗಳಿಗೆ 330 ಕೋಟಿಯಷ್ಟು ಸಾಲ ಮನ್ನಾಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅದೇ ಪಕ್ಕದ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಸಾಲ ಮನ್ನಾ ಆಗಿಲ್ಲ. ರೈತ ಬಾಂಧವರಿಗೆ ಇರ್ಬೋದು, ವಿದ್ಯಾರ್ಥಿಗಳು ಇರ್ಬೋದು, ನಿರುದ್ಯೋಗಿಗಳು ಇರ್ಬೋದು, ಹೆಚ್ಚಿನದಾಗಿ ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥ ಬೀದಿ ಬದಿ ವ್ಯಾಪಾರಸ್ಥರಿಗೆ ಇರ್ಬೋದು,